Hello guys, welcome back to my channel. So today I was literally sitting at home and doing nothing and feeling so bored, and suddenly I thought instead of just wasting time, why not make something quick, tasty and satisfying? And I have my friend with me here virtually connected with me on WhatsApp, and we are cooking together with some gossips. Yes, say hello to her, and she is here. She got her first job. I'm very happy to her. And wait. I'm doing something very special. These are the ingredients, what all we need to prepare for today. And third ರೀ ಏನಂತಂದ್ರೆ ಇದು ನಮ್ದು ಉತ್ತರ ಕರ್ನಾಟಕ ಸ್ಪೆಷಲ್ ಚುಮ್ಮರಿ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟು ಮಾಡೋದು. ಸೊ ಇದನ್ನು ಮಾಡೋಕೆ ನಾನು ಯಾಕೆ ಇಂಗ್ಲೀಷ್ನಾಗ ಹೇಳಬೇಕಾ ಕನ್ನಡದಾಗ. ನಾ ಏನೇನು ತೊಗೊಂಡೆ ಅಂತ ನೋಡಿದ್ರಲ್ಲ. ಸೊ ಫಸ್ಟಿಗೆ ಶೇಂಗಾ ಹುರ್ಕೊಳ್ಳೋನು, ಅದಾದಮೇಲೆ ಪುಟಾಣಿ ಹುರ್ಕೊಳ್ಳೋನು. ಇವೆಲ್ಲ ಹೆಂಗಂದ್ರೆ ತಿನ್ಬೇಕಾದ್ರೆ ಬಾಯಾಗ ಅವು ಕುಡುಮ್ ಅಂತ ಬರ್ಬೇಕು, ಅವು ಕ್ರಿಸ್ಪಿಯಾಗಿ ಮಸ್ತ್ ಇರ್ತಾವೆ. ಆ್ಯಂಡ್ ಇವು ಕೊಬ್ಬರಿ ಒಣ ಕೊಬ್ಬರಿನೂ ಹುರ್ಕೊಂಡೆ ಸ್ವಲ್ಪ. ಇಟ್ ಗಿವ್ಸ್ ಅ ವೆರಿ ಗುಡ್ ಸ್ಮೆಲ್, ಗೊತ್ತಾ, ವಾಸನೆ ಚಲೋ ಬರ್ತದೆ. ಆ್ಯಂಡ್ ಇಟ್ಸ್ ಗುಡ್ ಫಾರ್ ಹೆಲ್ತ್ ಆಲ್ಸೋ. ಆ್ಯಂಡ್ ನೆಕ್ಸ್ಟ್ ಹಾಕ್ಕೊಂಡಿದ್ದ ಕೆಂಪು ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ. ನಿಮಗೆ ಗೊತ್ತು, ನಮ್ಮ ಉತ್ತರ ಕರ್ನಾಟಕ ಮಂದಿ ಫುಲ್ ಬ್ಯಾಡಗಿ, ಸೊ ಖಾರ ಭಾಳ ತಿಂತಾರೆ. ಆ್ಯಂಡ್ ನೆಕ್ಸ್ಟ್ ಬೆಳ್ಳುಳ್ಳಿ ಹುರ್ಕೊಳತ್ತೇನಿಲ್ಲೇ. ನೆಕ್ಸ್ಟ್ ಹಾಕಿದ್ದೆ ಕರಿಬೇವು. ಅವೆಲ್ಲ ಸ್ವಲ್ಪ ಕ್ರಿಸ್ಪಿ ಆಗೋ ಥರ ಹುರ್ಕೊಂಡು ಅವನ್ನೆಲ್ಲ ನೋಡ್ರಿ ಈ ಥರ ಮಸಾಲೆ ಸೈಡ್ ಇಟ್ಕೊಂಡು ಹುರ್ಕೊಂಡಿದ್ವಲ್ಲ. ಸಾಸಿವೆ, ಜೀರಿಗೆ, ಉಪ್ಪು, ಮತ್ತು ಖಾರ, ಅರ್ಶಿಣದ ಪುಡಿ ಇವನ್ನೆಲ್ಲ ಹಾಕಿ ಎಣ್ಣೆಲಿ ಮಸಾಲೆ ರೆಡಿ ಮಾಡ್ಕೋಬೇಕು. ನೋಡಿರಿ ಇಲ್ಲಿ ನಮ್ಮ ಕಡೆ ಕ್ರಿಸ್ಪಿ ಆಗಿರೋ ಚುರುಮುರಿನ ತೊಗೊಂಡು ಅದಕ್ಕೆ ನಾನು ಇಷ್ಟೊತ್ತನ ಮಾಡ್ಕೊಂಡಿದ್ದೆಲ್ಲ ಎಣ್ಣೆಲಿ ಕರ್ಕೊಂಡಿದ್ದೆಲ್ಲನೂ ಇದಕ್ಕೆ ಮಿಕ್ಸ್ ಮಾಡ್ಕೊಳತ್ತೀನಿ ಮಸಾಲ ಎಲ್ಲ ಫುಲ್ ಈವನ್ಲಿ ಸಮವಾಗಿ ಎಲ್ಲದಕ್ಕೂ ಕರೆಕ್ಟಾಗಿ ಬೆರೆಸ್ಕೊಂಡು, ಅದ್ರಾಗ ಗಾಮ್ ಆಗಲಿಲ್ಲ ಅಂತ ನಾನು ಫಸ್ಟ್ ಮತ್ತು ಡಬ್ಬಿಗೆ ಹಾಕ್ಕೊಂಡೆ. ಎದ್ರಾಗ ಸ್ಟೋರ್ ಮಾಡಬೇಕಲ್ಲ, ಎದ್ರಾಗ ತೆಗೆದು ಇಡಬೇಕಲ್ಲ, ಆ ಡಬ್ಬಿಗೆ ಹಾಕ್ಕೊಂಡೆ. ಈಗ ಏನೇನು ಚೆಂದಾಗಿ ಕಲಿಸ್ಕೋಬೇಕು, ಈವನ್ಲಿ ಆಗ್ಬೇಕು, ಎಲ್ಲ ಚುರುಮುರಿಗೂ ಹತ್ಬೇಕು, ಬೆಳ್ಳಗೆ ಉಳಿಬಾರ್ದು. ಏನೇನು ಹುರ್ಕೊಂಡಿದ್ವಲ್ಲ ಮೇಲೆ ಅವನ್ನೆಲ್ಲ ಅದಕ್ಕೆ ಹಾಕ್ಕೊಂಡು ಫುಲ್ ಚೆಂದಾಗಿ ಕಲಿಸ್ಬೇಕು. ಸೊ ನೀವು ತಿನ್ನಬೇಕಾದ್ರೆ ಹೆಂಗಿರುತ್ತೆ ಅಂದ್ರೆ, ಐ ಮಿಸ್ಡ್ ಇದನ್ನು ಮರ್ತಿದ್ದೆ ನಾನು, ಸಕ್ರೆ ಪುಡಿ ಹಾಕ್ರಿ. ಸೊ ನಿಮಗದು ಚಲೋ ಫ್ಲೇವರ್ ಸಿಗ್ತದೆ. ಲೈಕ್ ಸ್ವೀಟ್, ಸ್ಪೈಸಿ, ಸಾಲ್ಟಿ, ಟ್ಯಾಂಗಿ ಎಲ್ಲ ಫ್ಲೇವರ್ಸ್ ಸಿಗ್ತದೆ. ಆ್ಯಂಡ್ ಇದು ಹೆಂಗಂತಂದ್ರೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತೆ ಕಲಿಸ್ಕೊರಿ ಚಂದಾಗ. ಆ್ಯಂಡ್ ಇನ್ನೊಂದು ಏನಂತಂದ್ರೆ, ಇದು ಯಾವಾಗ ಚಲೋ ಅನ್ನಿಸ್ತದೆ ಗೊತ್ತ್ರಿ, ಸಂಜೆ ಮುಂದೆ ಎಲ್ಲ ಕೆಲಸ ಮಾಡಿ ಬಂದು ಸಂಜೆ ಮುಂದೆ ಬೇಸರ ಆಗಿರ್ತದೆ, ಏನಾರ ಮಾಡ್ಕೊಂಡು ತಿನ್ನಕ್ಕೆ, ಏನಾರ ಸ್ನ್ಯಾಕ್ಸ್ ಬೇಕನ್ನಿಸ್ತಿರ್ತದೆ. ಸೊ ಅವಾಗ ಇದನ್ನು ಮಾಡ್ಕೊಂಡು ತಿಂದು ಒಂದು ಕಪ್ ಚಹಾ ಕುಡಿದ್ಬಿಟ್ರೆ ಸ್ವರ್ಗ ಸುಖ ಅದು ರೀ. ಬರ್ರಿ ನಮ್ಮ ಅಪ್ಪಾಜಿ ಕೇಳೋಣಂತ ಹೆಂಗದ ಟೇಸ್ಟ್ ಅಂತಂದ ಫೀಡ್ಬ್ಯಾಕ್ ಕೇಳೋಣಂತ. ಫುಲ್ ಎಲ್ಲ ಕೆಲಸ ಮಾಡಿ ಮನೆಗೆ ಬಂದು ಅಷ್ಟು ಚಲೋ. 10ಕ್ಕೆ ಎಷ್ಟು ರೇಟ್ ಮಾಡ್ತೀರಿ? ಹಂಗಾಗ್ಯವ ಇನ್ನೂ ಬೇಕನ್ಸುತ್ತೆ, ಆದ್ರೆ ರಾತ್ರಿ ಊಟ ಹೋಗೋದಿಲ್ಲಲ್ಲ ಭಾಳಷ್ಟು ತಿಂದ್ರೆ. ಏಟ್ ತಿನ್ಬೇಕು ಆಟ ತಿನ್ಬಿಡೋದು ಅಂತ ಈಗ ಒಂದು ಸ್ವಲ್ಪ ತಿಂದು ಚಹಾ ಕುಡಿದ್ಬಿಟ್ರೆ ಎಷ್ಟು ಆರಾಮ ಅನ್ಸುತ್ತೆ. ಅವನು ಸಾಕಪ್ಪ, ಅದ್ಭುತ. ನೈಸ್.